ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಓಡುತ್ತೆ, ಏನು ಸ್ಟೋರಿ ನೋಡೋಣ ಬನ್ನಿ. ರಾಣಿ ಸೀರಿಯಲ್ಲು ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಆದರೆ ರಾಣಿಗೆ ಪಾಪ ಎಷ್ಟೊಂದು ಕಷ್ಟ ಅಂದರೆ ಅವಳನ್ನು ಎಲ್ಲೂ ಕರೆಕ್ಟಾಗಿ ಬಿಡ್ತಾ ಇಲ್ಲ. ಅವರು ಲಾಯರ್ ಮನೆಯವರು ನಮಗೆ ನಿಮ್ಮಮ್ಮನ್ನ ನಾನು ನಿಮ್ಗೆ ಬಿಡಿಸ್ಕೊಟ್ರೆ ನೀನು ನಮ್ಮ ಮನೇಲಿ ಇರ್ತೀಯ ಅಂತ ಮಾತು ತೊಗೊಂಡಿರ್ತಾರೆ. ಆಯಿತು ಅಂತ ಈ ಹುಡುಗಿ ಒಪ್ಕೊಂಡ್ಬಿಟ್ಟಿರುತ್ತೆ. ಆದರೆ ಇವರು ಡೆಲ್ಲಿಗೆ ಹೋಗೋಕ್ಕೆ ಅಂತೇಳ್ಬಿಟ್ಟು ಫ್ಲೈಟ್ ಬುಕ್ ಮಾಡ್ಕೊಂಡಿರ್ತಾರೆ. ಆವಾಗ ರಾಣಿ ಇಲ್ಲಿ ಅಮ್ಮನ ಬಿಡಿಸಿದ್ರು ಅಂತ ಗೊತ್ತಾದ ತಕ್ಷಣ ಅವ್ರ ಮನೆಗೆ ಹೋಗ್ತಾಳೆ. ನಿಮ್ಮಮ್ಮನ ಬಿಡಿಸಿದ ತಕ್ಷಣ ನಮ್ಮ ಮನೆಗೆ ಬರಬೇಕು ಅಂತ ಹೇಳಿರ್ತಾರಲ್ಲ, ಹಾಗಾಗಿ ಅವನು ಫ್ಲೈಟಿಗೆ ಬುಕ್ ಮಾಡೋದಕ್ಕೆ ಇನ್ನೊಂದು ಟಿಕೆಟ್ ಬೇಕು, ರಾಣಿ ಅಂತ ಹೆಸರು ಅಂತ ಹೇಳ್ತಾನೆ. ಫ್ಲೈಟ್ ಬುಕ್ ಮಾಡ್ತಾನೆ. ಆದರೆ ರಾಣಿ ಮತ್ತು ಅಲ್ಲಿ ಪಾಪ ಅವಳು ಗೋಳಾಡೋದು, ಅಮ್ಮ ಬಿಡುಗಡೆ ಆಗಿದೆ, ಅಮ್ಮನ ನೋಡಲಿಲ್ಲ ಅಂತ ಗೋಳಾಡೋದು ನೋಡಿ ಪುನಃ ಇವರು ಗಂಡ ಹೆಂಡ್ತಿ ಪಾಪನ್ನ ಅಲ್ಲಿ ಕರ್ಕೊಂಬರ್ತಾರೆ. ರಾಣಿನ ಕರ್ಕೊಂಡು ಬಂದು ಅವ್ರ ಅಮ್ಮನ ಜೊತೆಗೆ ಬಿಡ್ತಾರೆ. ಆಮೇಲೆ ಅಷ್ಟು ಒಳ್ಳೆ ಲಾಯರ್ ಇವರು. ಪಾಪು ಏನೋ ಹೇಳ್ತಾಳೋ ರಾಣಿ ಅದನ್ನು ಕೇಳಿಕೊಂಡು ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ನಮ್ಮ ಮಾವ ಎಲ್ಲ ಹುಡ್ಕಾಡ್ತಾರೆ ನನ್ನನ್ನು. ನಾನು ಹೇಳ್ದೆ ಕೇಳದೆ ಬಂದುಬಿಟ್ಟಿದ್ದೀನಿ. ಬೆಳಗ್ಗೆ ಎದ್ದಾಗಿಂದ ಹುಡುಕ್ತಲೇ ಇರ್ತಾರೆ. ನಾನು ಸಿಕ್ಕದೆ ಇದ್ದಿದ್ದಕ್ಕೆ ಅವರು ಬೇಜಾರು ಮಾಡ್ಕೋತಾರೆ. ನಮ್ಮ ಅಮ್ಮ ಬಂದು ನಮ್ಮ ಮಾವನ ಬೈಯುತ್ತೆ, ನಮ್ಮ ಮಾವನ ನೋಡ್ಕೊಳಕ್ಕಾಗಲಿಲ್ವ ನಿನ್ನ ಕೈಲಿ ಅಂತ ಹೇಳ್ಬಿಟ್ಟು ಅಂತೆಲ್ಲ ಹೇಳಿರ್ತಾಳೆ. ಹಾಗಾಗಿ ಇವರು ಗಂಡ ಹೆಂಡ್ತಿ ಇಬ್ಬರೂ ಅವಳನ್ನ ಕರ್ಕೊಂಡು ಬಂದು ಇವ್ರ ಮನೆಗೆ ಬಿಡ್ತಾರೆ, ಕರ್ಕೊಬರ್ತಾರೆ. ಆವಾಗ ಈ ಕಡೆ ಬಂದು ಅವಳು ಇದು ಪೇರಲ್ ಮೇಲೆ ಪೊಲೀಸ್ ಸೆಕ್ಯೂರಿಟಿ ಕಡೆಯಿಂದ ಬರ್ತಾಳೆ ಕಾವೇರಿ. ಬಂದು ಗೇಟ್ ಹತ್ರ ಬಂದ ತಕ್ಷಣ ಇವನಿಗೆ ಅವ್ರ ಅಣ್ಣಗೆ ಭಯ ಆಗ್ಬಿಡುತ್ತೆ. ಏಕೆಂದರೆ ರಾಣಿ ಇಲ್ಲಿಲ್ವಲ್ಲ, ರಾಣಿ ಯಾರನ್ನ ತೋರಿಸೋದು? ರಾಣಿ ಇದ್ದಿದ್ರೆ ರಾಣಿ ತೋರಿಸ್ಬೋದಿತ್ತು. ರಾಣಿನೇ ಇಲ್ಲ. ಕೇಳ್ತಾಳೆ ತಂಗಿ ಬಂದು, ಎಲ್ಲಿ ನನ್ನ ಮಗಳೆಲ್ಲಿ ಅಂತ ಕೇಳ್ತಾಳೆ ಅಂತ ಅವಳಿಗೆ ಗೊತ್ತಲ್ವಾ. ಹಂಗಾಗಿ ಫಸ್ಟು ಬಂದು ಎಲ್ಲರನ್ನೂ ವಿಚಾರಿಸ್ಕೊತಾಳೆ. ಮಕ್ಕಳು, ಅಣ್ಣ ಎಲ್ಲರನ್ನೂ ವಿಚಾರಿಸ್ಕೊಂಡು ಅತ್ತಿಗೆನೂ ಕೇಳ್ತಾಳೆ, ಅದಕ್ಕೆ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು. ನೀನು ಬಂದಲ್ಲ ಇಲ್ಲಿವರೆಗೆ ಚೆನ್ನಾಗಿದೆ, ಇನ್ನೆಲ್ಲಿ ಚೆನ್ನಾಗಿರ್ತೀನಿ ಹಾಗೆ ಹೀಗೆ ಅಂತ. ಆಮೇಲೆ ರಾಣಿ ಎಲ್ಲ ಅಣ್ಣ ಅಂತ ಕೇಳ್ತಾಳೆ. ರಾಣಿ ಹೇಳಲ್ಲ. ಅವನು ಏನು ಹೇಳ್ತಾನೆ, ರಾಣಿ ಒಳಗಡೆ ಬಿಟ್ಟಿದೆಯಾ, ನಾನು ಬಂದಮೇಲೆ ಬಾ ಅಂತ ಹೇಳ್ಬಿಟ್ಟು ಅಂತ ಕೇಳ್ತಾಳೆ ಕಾವೇರಿ. ಆಮೇಲೆ ಇಲ್ಲಿ ಪ್ರೊಸೀಜರೆಲ್ಲ ಇರುತ್ತಲ್ಲ, ಪೊಲೀಸ್ ಬಂದು ಸೈನ್ ತಗೊಂಡು ಅವ್ರ ಅಣ್ಣನ ಹತ್ರ ಎಲ್ಲ ಸೈನು ಹಾಕಿಸ್ಕೊಂಡು 3 ತಿಂಗಳು ಫೇರಲ್ ಮೇಲಿರೋದು, ನೀವು ಆಮೇಲೆ ನಮಗೆ ನಾವು ಹೆಂಗೆ ಕಳಿಸಿರ್ತೀವೋ ಹಂಗೆ ಕರ್ಕೊಬಂದು ಕಳಿಸ್ಬೇಕು ಅಂತೆಲ್ಲ ಹೇಳಿ ಎಲ್ಲ ಇದು ಮಾಡಿಬಿಟ್ಟು ಹೋಗ್ತಾರೆ. ಆಮೇಲೆ ಪೊಲೀಸೆಲ್ಲ ಹೋಗ್ತಾರೆ, ಇವರಿಗೆ ಅವ್ರ ಅಣ್ಣಂಗೆ ಒಪ್ಪಿಸ್ಬಿಟ್ಟು ಹೋಗ್ತಾರೆ. ಅವ್ರ ಅಣ್ಣ ಆಯಿತು ಎಲ್ಲ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಇವಳು ಅವರೆಲ್ಲ ಹೋದ್ಮೇಲೆ ಕೇಳ್ತಾಳೆ ಅಣ್ಣ ಎಲ್ಲಿ ಅಂತ ಹೇಳ್ಬಿಟ್ಟು. ಲಾಯರ್ ಕೂಡ ಹೇಳ್ತಾರೆ ಅದೆಲ್ಲ ನಾನು ನೋಡ್ಕೊಳ್ತೀನಿ, ನೀವೇನು ಇದು ಮಾಡಬೇಡಿ ಅಂತ ಪೊಲೀಸರಿಗೆ. ಆಯಿತು ಅಂತ ಹೇಳ್ಬಿಟ್ಟು ಅವರೆಲ್ಲ ಪ್ರೊಸೀಜರ್ ಮುಗಿಸ್ಕೊಂಡು ಅವರೆಲ್ಲ ಹೋಗೋಕ್ಕೆ ರೆಡಿ ಆಗ್ತಾರೆ. ಲಾಯರು ಬಂದಿರ್ತಾರೆ. ಲಾಯರು ಬಂದು ಎಲ್ಲರೂ, ಪೊಲೀಸು ಮತ್ತು ಲಾಯರು ಎಲ್ಲರೂ ಬಂದು ಮನೆಗೆ ಬಿಟ್ಟು ಅವ್ರ ಹತ್ರ ಒಪ್ಪಿಗೆ ತಗೊಂಡು ಎಲ್ಲ ಮಾಡಿ ಹೋಗಬೇಕು ಅವರು. ಇಲ್ಲಿ ಅವ್ರ ಮನೇಲಿ ಹಬ್ಬದ ಅಡುಗೆ ರೆಡಿ ಆಗ್ತಾ ಇರುತ್ತೆ. ಆದರೆ ರಾಣಿನೇ ಬಂದಿರಲ್ಲ. ರಾಣಿ ಇಲ್ವಲ್ಲ ಅಂತ ಅವ್ರ ಅಣ್ಣ ಮುಖ ಎಷ್ಟಾಗಲ ಮಾಡ್ಕೊಂಡಿರ್ತಾನೆ. ನನ್ನ ತಂಗಿ ಕೇಳಿದ್ರೆ ಏನು ಹೇಳೋದು, ರಾಣಿ ಇಲ್ವಲ್ಲ, ಏನಂತ ಹೇಳಲಿ ಅಂತ ಪಾಪ ತಲೆ ಕೆಡಿಸ್ಕೊಂಡಿರ್ತಾನೆ. ಆ ಟೈಮಿಗೆ ಕರೆಕ್ಟಾಗಿ ಅವಳು, ಯಾಕಣ್ಣ ನನ್ನ ಮಗಳನ್ನ ನೋಡ್ಕೊಳ್ಳಿಲ್ಲ ನೀನು, ಎಲ್ಲಿಗೆ ಬಿಟ್ಟಣ್ಣ, ಎಲ್ಲಿಗೆ ಕಳಿಸ್ತಣ್ಣ ಅಂತ ಕೇಳ್ತಾ ಇರ್ತಾಳೆ ಹತ್ಕೊಂಡು. ಆವಾಗ ಏನು ಹೇಳಬೇಕು ಅಂತ ಗೊತ್ತಿಲ್ಲ, ಸುಮ್ಮನೆ ನಿಂತಿರ್ತಾನೆ. ನೀನು ನಡಿಯಮ್ಮ ಒಳಿಕೆ ಅಂತಿರ್ತಾನೆ. ಎಲ್ಲಿಗೆ ಹೋಗ್ಲಣ್ಣ ನಾನು, ರಾಣಿ ಇಲ್ಲಲ್ಲ, ನೀನು ಅಂತ ಬಿಟ್ಟಿದ್ದೆ ಅಲ್ಲ ಅಣ್ಣ, ನೀನು ಯಾಕಣ್ಣ ನೋಡ್ಕೊಳ್ಳಿಲ್ಲ ಅಂತೇಳಿ. ಆಮೇಲೆ ಲಾಯರ್ ಹತ್ರ ಮಾತಾಡಿ ಕಾವೇರಿ, ಲಾಯರ್ದು ಏನೇನು ಪ್ರೊಸೀಜರ್ ಇದೆಯೋ ಅದೆಲ್ಲ ಮುಗಿಸಿ ಅವಳು ಮನೆಗೆ ಬರ್ತಾಳೆ. ಅಣ್ಣನ ಹತ್ರ ಬರ್ತಾಳೆ. ಪ್ರೊಸೀಜರ್ ಮುಗಿಸೋವರೆಗೂ ಅವ್ರೇನು ಕಳಿಸಲ್ಲ, ಎಲ್ಲ ಮುಗಿಸಿನೇ ಕಳಿಸೋದು. ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋಕ್ಕೆ ಟೈಮ್ ಕೊಡಲ್ಲ ಅವರು. ಯಾಕೆ ಅಂದರೆ ಅವ್ರದ್ದು ರೂಲ್ಸ್ಗಳು ಆ ರೀತಿ ಇರುತ್ತೆ. ಹಾಗಾಗಿ ಅವ್ರ ರೂಲ್ಸ್ ಪ್ರಕಾರನೇ ಹೋಗಬೇಕಾಗುತ್ತೆ. ಇವರು
ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದವರು ಪಾಪ ಆ ಮಗು ಮುಖ ನೋಡಿ ಮಗು ಹತ್ರ ಎಲ್ಲ ವಿಚಾರಿಸ್ಕೊಂಡು ಪುನಃ ಕರ್ಕೊಬಂದು ಅವ್ರ ಮನೆಗೇ ಕರ್ಕೊಬರ್ತಾರೆ. ಕರ್ಕೊಬಂದು ಪಾಪ ಅವರು ಬಿಟ್ಟು ಮಗುಗೆಲ್ಲ ಹೇಳಿ, ನಿನಗೆ ಯಾವಾಗ ಬರಬೇಕು ಅನಿಸುತ್ತೆ ಆವಾಗ ಬಾ ಮಗಳೇ, ನಾನೇ ನಿಮ್ಮಮ್ಮ ಅಂದ್ಕೊಂಡು ನಿನ್ನನ್ನು ಸಾಕೋತೀನಿ ಹಾಗೆ ಅಂತೆಲ್ಲ ಹೇಳ್ತಾರೆ. ಕಾವೇರಿ ಆ ಕಡೆ ನಿಂತಿರ್ತಾಳೆ. ಕಾವೇರಿನೂ ಮಾತಾಡಿಸಿ ಎಲ್ಲ ಸಮಾಧಾನ ಮಾಡಿ ಅವ್ರ ಗಂಡ ಹೆಂಡ್ತಿ ತುಂಬಾ ಅಂದರೆ ಯೋಚನೆ ತುಂಬ ಫೀಲಿಂಗ್ ಮಾಡಿಕೊಂಡು ಹೋಗ್ತಾರೆ. ಈ ಕಡೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ರಾಣಿಗೆ. ರಾಣಿ ಪಾಪ ಏನು ಮಾಡೋದು, ಅಮ್ಮನ ನೋಡಲೇಬೇಕು ಅನ್ನೋದೊಂದು ಆಸೆ ಇರುತ್ತೆ. ಆದರೆ ಹೇಳಿದ್ರೆ ಏನಂತಾರೋ ಅಂತ ಸುಮ್ಮನೆ ಮುಖ ಸಪ್ಪಗೆ ಮಾಡ್ಕೊಂಡಿರುತ್ತೆ ಹುಡುಗಿ. ಆವಾಗ ಮಗುನ ಅಮ್ಮ ಬಂದಿರೋದು ಎಷ್ಟೋ ವರ್ಷದ ಮೇಲೆ, ಮಗು ಅಮ್ಮನಿಂದ ದೂರ ಮಾಡಬಾರ್ದು ಅಂತ ಅವ್ರು ಯೋಚನೆ ಮಾಡಿಕೊಂಡು ಆವಾಗ ಅವರು ಇಲ್ಲಿಗೆ ಕರ್ಕೊಬರ್ತಾರೆ. ಆವಾಗ ಅದಕ್ಕಿಂತ ಮೊದಲು ನಿನ್ನೆ ರಾತ್ರಿ ಅವನು ಪೆರಲ್ ಮೇಲೆ ತಂಗಿ ಬರ್ತಿದ್ದಾಳೆ ಅಂತ ಗೊತ್ತಾದಾಗಂತೂ ಅವನು ಖುಷಿ ಹೇಳಕ್ಕೆ ಅಷ್ಟು ಖುಷಿ ಪಡ್ತಾನೆ. ರಾಣಿ ರಾಣಿ ಅಂತ ಕೂಗ್ಕೊಂಡೇ ಬರ್ತಾನೆ. ಬಂದ್ಬಿಟ್ಟು ನಾಳೆ ನಿಮ್ಮಮ್ಮ ಪೆರಲ್ ಮೇಲೆ ಬರ್ತಾ ಇದ್ದಾಳೆ ಅಂತೆ, ಕಾವೇರಿ ಬರ್ತಾಯಿದ್ದಾಳೆ, ಕಾವೇರಿ ಬರ್ತಿದ್ದಾಳೆ, ಅಮ್ಮ ಬರ್ತಿದ್ದಾಳೆ ಅಂತ ಎತ್ಕೊಂಡು ಮುದ್ದಾಡ್ಬಿಡ್ತಾನೆ ಹುಡುಗಿನ. ಅದು ಖುಷಿಯೋ ಖುಷಿ. ಆವಾಗಲೇ ಆ ಹುಡುಗಿಗೆ ಗೊತ್ತಾಗೋದ ವಿಷಯ. ಆಮೇಲೆ ಏಕೆ ಅಂದರೆ ಆ ಹುಡುಗಿ ಫಸ್ಟೇ ಹೇಳಿಬಿಟ್ಟಿರುತ್ತೆ ಲಾಯರ್ಗೆ. ಇವನು ಈ ಕಡೆ ಏನು ಕಿರ್ಚಾಡ್ತಿರ್ತಾನೆ, ಹೆಂಗೆ ಅವಳು ಬಂದಳು ಆಚೆ ಕಡೆ, ಅವಳಿಗೆ ಹೆಂಗೆ ಯಾರು ಜಾಮೀನು ಕೊಟ್ಟರು, ಯಾರು ರೆಕಮೆಂಡೇಷನಲ್ಲಿ ಬಂದರು ಅಂತೇಳ್ಬಿಟ್ಟು ಅರ್ಚಾಡ್ತಾನೆ, ಕಿರ್ಚಾಡ್ತಾನೆ. ಆದರೆ ಅವನ ಪಕ್ಕ ಇರೋನೇ ಆ ಕೆಲಸ ಮಾಡಿರ್ತಾನೆ, ಆದರೆ ಅವನು ಹೇಳ್ಕೊಂಡಿರಲ್ಲ. ಆಮೇಲೆ ಲಾಯರ್ಗೆ ವಿಚಾರಿಸ್ತೀನಿ ಅಂತ ಹೋಗ್ಬಿಟ್ಟು ಫೋನ್ ಹಾಕ್ತಾನೆ. ಫೋನ್ ಹಾಕಿದಾಗ ಇವನು ಆ ಫೋನನ್ನು ಕಿತ್ಕೊಂಡು ಸಾಹೇಬ್ರೆ ನೀವು ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ, ಮಾಡ್ಕೋಬೇಡಿ, ಸುಮ್ಮನಿರಿ ಅಂತ ಹೇಳ್ತಾನೆ. ಈ ಕಡೆ ಬಂದು ಅಣ್ಣನ ಮಗನ ವಿಚಾರಿಸ್ತಾಳೆ, ಮತ್ತು ಅತ್ತಿಗೆನೂ ವಿಚಾರಿಸ್ತಾಳೆ, ಅಣ್ಣನ ಮಗಳನ್ನೂ ವಿಚಾರಿಸ್ತಾಳೆ. ಎಲ್ಲರನ್ನೂ ವಿಚಾರಿಸಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೆಲ್ಲ ವಿಚಾರಿಸ್ತಾಳೆ. ಆಮೇಲೆ ಅವ್ರ ಅಣ್ಣ ಹೇಳ್ತಾನೆ, ನಡಿಯಮ್ಮ ನೀನು ಒಳಕ್ಕೆ ಬರ್ತೀನಿ ನಾನೀಗ ಅಂತ. ನಾನು ಈಗ ಬಂದಿದ್ದೀನಿ, ನನ್ನ ಬಿಟ್ಟು ನೀನು ಎಲ್ಲಿ ಹೋಗ್ತೀಯಣ್ಣ, ಬಾ ಒಳಗಡೆ ಅಂತ ಹೇಳ್ತಾಳೆ. ಇಲ್ಲ ನೀನು ನಡಿಯಮ್ಮ ನಾನು ಬರ್ತೀನಿ, ನೀನು ನಡಿಯಮ್ಮ ನಾನು ಬರ್ತೀನಿ ಅಂದರೆ ಇವನು ರಾಣಿ ಹುಡ್ಕಕ್ಕೆ ಹೋಗಬೇಕು. ಅದಕ್ಕೆ ರಾಣಿ ಎಲ್ಲಣ್ಣ ಒಳಗಿದ್ದಾಳ ಅಂತ ಕೇಳ್ತಾನೆ. ಹೌದು ಒಳಗಿದ್ದಾಳೆ ಹೋಗು ಅಂತ ಹೇಳ್ತಾನೆ. ಆಮೇಲೆ ಅದಕ್ಕೆ ಚೆನ್ನಾಗಿದ್ದೀರ ಅಂದರೆ ಎಲ್ಲಿ ಚೆನ್ನಾಗಿರೋದು, ನೀನು ಬಂದಮೇಲೆ ಇನ್ನೆಲ್ಲಿ ಚೆನ್ನಾಗಿರ್ತೀವಿ ಬಿಡು ಅಂತ ಹೇಳ್ತಾಳೆ. ಅವಳೇನೂ ಮಾಡಲ್ಲ ಪಾಪ. ಆದರೂ ಇವಳು ದೂರ ಅಹಂಕಾರ ಆ ಥರ ಮಾತಾಡ್ತಾಳೆ. ಅವ್ರ ಅಮ್ಮನೂ ಇರ್ತಾಳಲ್ಲ, ಹಂಗಾಗಿ ಆ ಥರ ಅವಳು ಕಾವೇರಿ ಎಷ್ಟು ದಿನ ಇರ್ತಾಳೆ ಪಾಪ, 3 ತಿಂಗಳು ಅವಳಿರೋದು. 3 ತಿಂಗಳಿಗೆ ಮತ್ತೆ ವಾಪಸ್ ಹೋಗ್ಬಿಡ್ಬೇಕು. ಅಲ್ಲಿವರೆಗೆ ಅವಳ ಮಗಳ ಜೊತೆ ಇರೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದಿಲ್ಲ. ಅದಕ್ಕೆ ಆದವಳು ಇಷ್ಟೊಂದು ಘಾಟಿಯಾದರೆ ಏನು ಮಾಡ್ತಾರೆ ಪಾಪ. ಆಮೇಲೆ ಕಾವೇರಿ ಅಣ್ಣ ಎಲ್ಲಣ್ಣ, ರಾಣಿ ಎಲ್ಲಣ್ಣ, ರಾಣಿ ಎಲ್ಲಣ್ಣ ಅಂತ ತುಂಬ ಆಸೆಗಣ್ಣಿನಿಂದ ಕೇಳ್ತಾ ಇರ್ತಾಳೆ. ಆವಾಗ ರಾಣಿ ಬರದೇ ಇದ್ದಿದ್ದಕ್ಕೆ, ಕರೆದ್ರೂ ಬರದೇ ಇದ್ದಿದ್ದಕ್ಕೆ ಎಲ್ಲಣ್ಣ ರಾಣಿ ಎಲ್ಲಣ್ಣ ರಾಣಿ ಅಂತ ಇರ್ತಾಳೆ. ಆದರೆ ರಾಣಿ ಬರೋದೇ ಇಲ್ಲ, ಎಲ್ಲಿರ್ತಾಳೆ ಅಲ್ಲಿ ಬರಲಿಕ್ಕೆ. ಆಮೇಲೆ ಅವರು ಬೇಜಾರಾಗಿ ಅವಳು ಅಳಕ್ಕೆ ಶುರುವಾಗ್ತಾಳೆ. ಏನು ಮಾಡ್ದಣ್ಣ ರಾಣಿ, ಏನಾದ್ಲಣ್ಣ, ಎಲ್ಲಿದ್ದಾಳಣ್ಣ ಅಂತೇಳ್ಬಿಟ್ಟು ಅಳಕ್ಕೆ ಶುರುವಾಗ್ತಾಳೆ. ಆವಾಗ ತುಂಬಾ ಬೇಜಾರಾಗುತ್ತೆ ಅವನಿಗೂ. ಬಾಯ್ಬಿಟ್ಟು ಏನೂ ಹೇಳಲ್ಲ, ಸುಮ್ಮನೆ ಕತ್ಬಗ್ಸ್ಕೊಂಡು ನಿಂತಿರ್ತಾನೆ. ಆಗ ಕತ್ಬಗ್ಸ್ಕೊಂಡು ನಿಂತ್ಕೊಂಡು ತಂಗಿನೇ ಮುಖ ನೋಡ್ತಿರ್ತಾನೆ. ಪಾಪ ಅವಳು ಇಷ್ಟು ವರ್ಷದ ಮೇಲೆ ಬಂದಿದ್ದಾಳೆ, ಮಗಳು ಇಲ್ಲ ಎದುರುಗಡೆ ಅಂದರೆ ಹೆಂಗಾಗಬೇಕು ಅಂತೇಳ್ಬಿಟ್ಟು ನೋಡ್ತಾ ಇರ್ತಾನೆ. ಆದರೆ ನೋಡ್ತಾ ಇರುವಾಗ ಇವಳಿಗೆ ಇನ್ನೂ ಅನುಮಾನ ಜಾಸ್ತಿ ಆಗ್ಬಿಡುತ್ತೆ. ನನ್ನ ಮಗಳಿಲ್ವೋ ಏನೋ, ಯಾಕೆ ಇವರೆಲ್ಲ ಹಿಂಗೆ ನಮ್ಮಣ್ಣ ಹಿಂಗೆ ನೋಡ್ತಿದ್ದಾನಲ್ಲ ಅಂತೇಳ್ಬಿಟ್ಟು ಇನ್ನೂ ಜಾಸ್ತಿ ಅಳಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾಳೆ. ಆವಾಗ ಆ ಮಗು ಆ ಕಡೆಯಿಂದ ಕೂಗ್ಕೊಂಡು ಬಂದ್ಬಿಡುತ್ತೆ. ಬಂದಾಗಂತೂ ಅವ್ರ ಖುಷಿ ಹೇಳಕ್ತಿರ್ದು. ಅಮ್ಮ ಅಂತ ಬಂದಾಗ ಅದೆಂಥ ಖುಷಿ ಅಂದರೆ ಅಯ್ಯೋ ದೇವರೇ, ಸ್ವರ್ಗ ಅನ್ನಂಗಾಗುತ್ತೆ. ಅಷ್ಟು ಖುಷಿ ಪಟ್ಕೊಂಡು ಅವಳು ಮಗಳನ್ನ ಮುದ್ದಾಡಿ ಮುತ್ತು ಕೊಟ್ಟು, ಇವನಿಗೆ ಅವ್ರ ಅಣ್ಣನಿಗೆ ಆಶ್ಚರ್ಯ, ಎಲ್ಲಿ ಹೋಗಿದ್ಲು ಇವಳು, ಬೆಳಗ್ಗೆ ಹೋದವಳು ಈಗ ಬರ್ತಿದ್ದಾಳಲ್ಲ, ಎಲ್ಲಿ ಹೋಗಿದ್ಲು ಅಂತ ಹೇಳ್ಬಿಟ್ಟು. ಆಗ ಅವರೆಲ್ಲ ಬಂದು ಹೇಳಿ ಮಾಡಿ ಆದಮೇಲೆ ಆವಾಗ ಗೊತ್ತಾಗುತ್ತೆ ಅವ್ರ ಅಣ್ಣನಿಗೆ, ರಾಣಿ ಇಲ್ಲಿರಲಿಲ್ಲ, ಅಲ್ಲಿಗೆ ಹೋಗಿದ್ಲು ಅಂತೇಳಿ ಗೊತ್ತಾಗುತ್ತೆ. ಆಮೇಲೆ ಲಾಯರ್ಗೆಲ್ಲ ಹೇಳಿ ಕನ್ವಿನ್ಸ್ ಅಲ್ಲ, ಅವರು ಲಾಯರೇ ಹೌದು. ಮಗು ಕೊಡಿ ಅಂತಿದ್ದ, ಮಗು ಹೋಗ್ತೀನಿ ಅಂತಿದ್ದಾಳಲ್ಲ, ಅವರು ಲಾಯರೇ ಕೂಡ. ಆವಾಗ
ತುಂಬ ನೋಡಿ ಎಷ್ಟು ಆತ್ಮೀಯತೆ ಅಮ್ಮ ಮಗಳದು ಅಂದರೆ ಬಿಟ್ಟಿಲ್ ಬಿಟ್ಟಿರಲಾರ್ದಂಥ ಬಾಂಧವ್ಯ ಪಾಪ. ಆದರೆ ಅವ್ರಿಗೆ ಮಗು ಅಥವಾ ಮಾವನ ಮನೇಲಿರುತ್ತೋ, ಕಾವೇರಿ ಜೊತೆ ಇರುತ್ತೋ, ಅಥವಾ ಲಾಯರ್ ಜೊತೆ ಹೋಗುತ್ತೋ, ಎಲ್ಲ ಒಂಥರ ಯೋಚನೆ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಈಗ ಸದ್ಯಕ್ಕಂತೂ 3 ತಿಂಗಳು ಅಮ್ಮ ಮಗಳು ಜೊತೆಯಾಗಿರ್ಬೋದು, ತೊಂದರೆ ಇಲ್ಲ. ಮುಂದೆ ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಇವಾಗಿನ ಕತೆ ಪ್ರಕಾರ ರಾಣಿ ಅವರು ಲಾಯರು ಮತ್ತು ಲಾಯರ್ ಹೆಂಡತಿ ಅವರು ಬಿಟ್ಟು ಹೋಗ್ತಾರೆ. ಪಾಪ ಅವಳು ತುಂಬ ದುಃಖದಿಂದ ಹೋಗ್ತಾಳೆ. ಅವಳಿಗೆ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ಏಕೆಂದರೆ ಒಬ್ಬಳು ಮಗಳು ಸಿಗೋದ್ಲು ಅಂತ ಅವಳಿಗೆ ತುಂಬ ಆಸೆ ಇತ್ತು. ಆದರೆ ಅವರಮ್ಮನೂ ಬಂದಿದ್ದಾರೆ ಜೈಲಿಂದ ಅಂದಾಗ ಸ್ವಲ್ಪ ಬೇಜಾರಾಯಿತು. ಆಮೇಲೆ ಸಮಾಧಾನ ಮಾಡಿ ಹೊತ್ಕೊಂಡೆ ಗಂಡ ಹೆಂಡ್ತಿ ಹೋಗ್ತಾರೆ ಅವರು ಹೋದ್ಮೇಲೆ ರಾಣಿನ ಇವರು ಒಳಗಡೆ ಕರ್ಕೊಂಡು ಹೋದ್ರೂ ಅವ್ರ ಅತ್ತಿಗೆ ಏನು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ. ಅವ್ರ ಅಮ್ಮನೂ ಇರೋದರಿಂದ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.